ಮಾಜಿ ಎಂಎಲ್ಎ ದಡೆ ಸುಗೂರ್ ಅವರು ನನ್ನ ಗಂಡ ಅಂತ ಹೇಳಿ ವಿಜಯನಗರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ ಹೇಳಿದ್ದಾರೆ. ಉಪಲೋಕಾಯುಕ್ತ ವೀರಪ್ಪ ಅವರು ವಿಸಿಟ್ ಮಾಡಿದ್ದ ಸಂದರ್ಭದಾಗ ನಿಮ್ ಯಜಮಾನ್ರು ಏನ್ ಮಾಡ್ತಾರ್ರಿ ಅಂತ ಕೇಳಿದ್ರು. ಅದಕ್ಕ ನಮ್ಮ ಯಜಮಾನ್ರು ಪೊಲಿಟಿಷಿಯನ್ ಅದಾರ್ರಿ, ಮಾಜಿ ಎಂಎಲ್ಎ ಅಂತ ಇವರು ಹೇಳ್ಯಾರ. ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಜನ್ ಮೋರ್ ರೆಸ್ಪಾನ್ಸಿಬಲ್. ಯಾರು ಹೇಳ್ತಾರೆ ಕನಕಿರಿ ಬಸವರಾಜ್ ಬೆಳೆಸ್ತಾರೆ. ಆಯ್ತು, ತೊಂದರೆ ಇಲ್ಲ. ಅವ್ರೇನ್ ಕೆಲಸ ಮಾಡ್ತಾರೆ? ಇನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಎಲೆಕ್ಷನ್ ನಡೆದೈತಿ. ಸದ್ಯ ಕನ್ನಡಿಗ ಸದಸ್ಯರು ಮೇಯರ್ ಆಗ್ತಾರಾ ಇಲ್ವಾ ಅನ್ನುವಂಥದ್ದು ಅಥವಾ ಮರಾಠಿಗರಿಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಕುತೂಹಲ ಐತಿ. ಮೇಯರ್ ಸ್ಥಾನವನ್ನ ಸಾಮಾನ್ಯ ವರ್ಗಕ್ಕೆ ಮೀಸಲಿಡಲಾಗಿದೆ, ಅಂದ್ರೆ ಜನರಲ್ ಕೆಟಗರಿ. ಉಪಮೇಯರ್ ಸಾಮಾನ್ಯ ವರ್ಗ ಮಹಿಳೆಗೆ ಮೀಸಲು ಇರುವಂತಹದ್ದು. ಈ ಹಿನ್ನೆಲೆ ಕನ್ನಡಿಗರು ಮೇಯರ್ ಆಗ್ತಾರೋ ಅಥವಾ ಮರಾಠಿಗರು ಮೇಯರ್ ಆಗ್ತಾರೋ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗೈತಿ. ಇನ್ನ ಈ ಇಲೆಕ್ಷನ್ಗಿಂತ ಮುಂಚೆ ಒಂದು ಖಾಸಗಿ ಹೋಟೆಲ್ನ ಕೋರ್ ಕಮಿಟಿ ಮೀಟಿಂಗ್ ಮಾಡ್ಯಾರ. ಎಂಪಿ ಜಗದೀಶ್ ಶೆಟ್ಟರ್ ಸಾಹೇಬರು, ಚುನಾವಣೆ ವೀಕ್ಷಕ ಎಂಎಲ್ಸಿ ಎನ್ ರವಿಕುಮಾರ್ ಅವರು, ಇವರ ನೇತೃತ್ವದಾಗ ಈ ಕೋರ್ ಕಮಿಟಿ ಮೀಟಿಂಗ್ ನಡೆದೈತಿ. ಮೇಯರ್ ಸ್ಥಾನಕ್ಕೆ 5 ಜನ, ಉಪಮೇಯರ್ ಸ್ಥಾನಕ್ಕೆ 3 ಜನ ನಡುವೆ ಪೈಪೋಟಿ ಐತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗ ಮೀಟಿಂಗ್ ಮಾಡ್ಯಾರ. ಇನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟಗಾರ ಬಹುಭಾಷಾ ಪಂಡಿತ ಡಾ ಪಂಚಾಕ್ಷರಿ ಹಿರೇಮಠ ಅವರು ನಿಧನರಾಗಿದ್ದಾರೆ. ಪಂಚಾಕ್ಷರಿ ಹಿರೇಮಠ್ ಮೂಲತಃ ಕೊಪ್ಪಳ ತಾಲೂಕಿನ ಬಿಸರಳ್ಳಿ ಗ್ರಾಮದವರು, ಧಾರವಾಡದಲ್ಲಿ ವಾಸವಾಗಿದ್ರು. ಅನಾರೋಗ್ಯದ ಹಿನ್ನೆಲೆ ಧಾರವಾಡದಲ್ಲಿ ನಿಧನರಾಗಿದ್ದಾರೆ. ಇವತ್ತು ಸಂಜೆ ಬಿಸರಳ್ಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಪಂಚಾಕ್ಷರಿ ಅವರಿಗೆ ರಾಜ್ಯೋತ್ಸವ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ಇನ್ನು ಧಾರವಾಡ ಚಿಕ್ಕಮಲ್ಲಿಗವಾಡದಾಗ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲದ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದೆ. ಆದ್ರೆ ಈ ವರದಿ ಮಾಡಿದ್ದ ಕೂಡಲೇ ಜಿಲ್ಲಾಡಳಿತ ಫೈನಲಿ ಅಲರ್ಟ್ ಆಗೈತೆ ನೋಡ್ರಿ. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಮೇಡಮ್ ಅವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡ್ಯಾರ. ನಾವಿದನ್ನ ಬಹಳ ಸೀರಿಯಸ್ ಆಗಿ ತಗೊಂತೀವಿ, ಕಿರುಕುಳ ತಡೆಗೆ ಆದೇಶ ಕೊಡ್ತೀವಿ. ಹಿಂಗಾಗಿ ಜಿಲ್ಲಾಡಳಿತದಿಂದ ಸಹಾಯವಾಣಿನೂ ಕೂಡ ಮಾಡಿವಿ. ಯಾವ್ದರ ಊರಿಗೆ ಈ ಫೈನಾನ್ಸ್ನವರು ಬಂದು ಕಿರುಕುಳ ಕೊಟ್ಟರೆ ಸೀದಾ ನಮಗೆ ಫೋನ್ ಮಾಡ್ರಿ. ಪೊಲೀಸ್ ಇಲಾಖೆ, ಸಹಕಾರ ಸಂಘಗಳ ಇಲಾಖೆಯವರು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ಯಾರ. ಇದು ವಿಷಯ ನೀವು ಹೇಳಿದಾಗೆ ಈಗ ಗಮನಕ್ಕೆ ಬಂದಿದ್ದು. ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಂಥ ಒಂದು ಕಿರುಕುಳ ಆಗಬಾರದು ಅಂತ ನಿಟ್ಟಿನಲ್ಲಿ ನಾವು ಈ ತರ ಒಂದು ಸಹಾಯವಾಣಿ ಮತ್ತೆ ಪೊಲೀಸ್ ಇಲಾಖೆಯವರು, ಸಂಬಂಧಪಟ್ಟ ಇವರು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕ್ರಮ ಕೈಗೊಳ್ತಾರೆ. ಈ ಚಿಕ್ಕಮಲ್ಲಿಗವಾಡ ಇಶ್ಯೂವನ್ನು ನಾನು ತಕ್ಷಣನೇ ಇದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ಜರುಗಿಸಿ. ಇದು ವಿಷಯ ನೀವು ಹೇಳಿದಾಗೆ ಈಗ ಗಮನಕ್ಕೆ ಬಂದಿದ್ದು. ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್. ಇನ್ನು ಮಾಸೂರು ಗ್ರಾಮದಾಗ ಯುವತಿ ಸ್ವಾತಿ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಅವರು ಸಿಟ್ಟಾಗ್ಯಾರ. ಟ್ವೀಟ್ ಮಾಡುವ ಮೂಲಕ ಅವರು ಆಕ್ರೋಶ ಹೊರಹಾಕ್ಯಾರ. ಸರ್ಕಾರ ಬಂದಾಗಿಂದ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗಾಗೈತಿ. ಯುವತಿಯರನ್ನ ವಂಚಿಸಿ ಹತ್ಯೆ ಮಾಡುವಂತಹ ಕೆಲಸ ಜಾಸ್ತಿ ಆಗ್ಯವು. ನೇಹಾ ಹಿರೇಮಠ್ ಅವಳ ಕೊಲೆ ನೋವು ಮಾಸೋ ಮುನ್ನ ಮಾಸೂರು ಗ್ರಾಮದಾಗ ಸ್ವಾತಿ ಬ್ಯಾಡಗಿ ಅನ್ನೋ ಯುವತಿಯ ಕೊಲೆ ಆಗೈತಿ. ಸರ್ಕಾರ ಏನ್ ಮಾಡಾಕತ್ತೈತಿ, ಯಾಕೆ ಹಿಂಗಾಗತ್ತೈತಿ ಅಂತ ಬೊಮ್ಮಾಯಿ ಅವರು ಪ್ರಶ್ನೆ ಮಾಡ್ಯಾರ. ವಿದ್ಯಾ ವಾಚಸ್ಪತಿ ಡಾ ಪಂಚಾಕ್ಷರಿ ಹಿರೇಮಠ್ ನಿಧನದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಸಂತಾಪ ಸೂಚನೆ ಮಾಡ್ಯಾರ. ಟ್ವೀಟ್ ಮೂಲಕ ಸಂತಾಪ ವ್ಯಕ್ತಪಡಿಸಿರುವುದು. ಹೈದರಾಬಾದ್ ವಿಮೋಚನಾ ಚಳವಳಿ, ಸ್ವಾತಂತ್ರ್ಯ ಹೋರಾಟ ಸ್ಮರಿಸಿ, ಹೋರಾಟದ ಜೀವನ ಮತ್ತು ಸಾಹಿತ್ಯ ಸಾಧನೆ ಬಣ್ಣಿಸಿ ನುಡಿ ನಮನ ಸಲ್ಲಿಸಿದ್ದಾರೆ. ಯಾದಗಿರಿ ತಾಲೂಕು ಕಿಲ್ಲನಕೇರಾದೊಳಗ ಮನಿ ಒಳಗ ಒಂದು 40ಕ್ಕೂ ಹೆಚ್ಚು ನಾಗರ ಹಾವಿನ ಮರಿ ಸಿಕ್ಕಾವು. ಕಿಲ್ಲನಕೇರಾದ ತಾಯಪ್ಪ ಹಡಪದ ಅನ್ನೋರ ಮನಿ ಒಳಗ ಹಾವಿನ ಮರಿ ಸಿಕ್ಕಿರೋದು. ನಾಗರ ಹಾವಿನ ಮರಿಗಳನ್ನ ಬೀರ್ಲಿಂಗಪ್ಪ ಅನ್ನುವಂತ ಯುವಕ ರಕ್ಷಣಾ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟು ಬಂದಾರ. ಮನ್ಯಾಗ 40 ಹಾವಿನ ಮರಿ ನೋಡಿ ಗಾಬರಿ ಆಗ್ಬಿಟ್ಟಾರೆ ಮನಿಯವರು. ಮಗ ಮಾಡಿದ ಸಾಲಕ್ಕೆ ತಂದೆ ತಾಯಿ ಬೀದಿ ಪಾಲಾಗಿರುವಂತಹ ಒಂದು ಘಟನೆ ನಡೆದೈತ್ರಿ ವಿಜಯಪುರದ ಆಲ್ಕುಂಟಿ ಒಳಗೆ. ಹಿರಿಯ ಮಗ ಬಸವರಾಜ್ ಹಡಪದ ಉದ್ಯೋಗ ಮಾಡಬೇಕು ಅಂತ ಹೇಳಿ ವೀರಭದ್ರ ಬಾಗಮ್ಮ ಹಡಪದ ದಂಪತಿ ಮನೆ ಮೇಲೆ 5 ಲಕ್ಷ ರೂಪಾಯಿ ಸಾಲ ಮಾಡಿ ಕೊಟ್ಟಿದ್ರು. ಆದ್ರೆ ಮಗ ಸಾಲ ತೀರಿಸದ ಓಡ್ ಹೋಗ್ಯಾನೆ.
ಇದರಿಂದ ವೀರಭದ್ರ ಭಾಗಮ್ಮ ಹಡಪ ದಂಪತಿ ಈಗ ಬೀದಿ ಪಾಲಾಗ್ಯಾರ. ಇನ್ನ ಮಹಾರಾಷ್ಟ್ರದ ಪುಂಡರಿಂದ ಕ್ಯಾಬೇಜ್ ದರ ಪಾತಾಳಕ್ಕೆ ಕುಸಿದಿದ್ದು ಗಡಿ ಜಿಲ್ಲೆ ಬೆಳಗಾವಿ ರೈತರು ಇದರಿಂದ ಕಂಗಾಲಾಗ್ಯಾರ. ಪ್ರತಿ ಕೆಜಿಗೆ 8 ರಿಂದ 10 ರೂಪಾಯಿ ಇರಬೇಕಾಗಿದ್ದ ಕ್ಯಾಬೇಜ್ ದರ ಈಗ 70 ಪೈಸಾ ಕಡಿಮೆಯಾಗಿದೆ. ಮಳೆ ಜಾಸ್ತಿಯಾಗಿ ಜಿಲ್ಲೆ ಒಳಗೆ ಕ್ಯಾಬೇಜ್ ಇಳುವರಿ ಹೆಚ್ಚಳ ಆಗಿ ಈಗ ರೇಟ್ ಕಡಿಮೆಯಾಗಿದೆ. ಈ ರೀತಿ ರೇಟ್ ಕಡಿಮೆ ಆಗಿದ್ರಿಂದ ರೈತರು ಕ್ಯಾಬೇಜ್ ಬೆಳೆಯನ್ನೇ ಕುರಿ ಮೇಸಾಕ್ ಬಿಟ್ಟುಬಿಟ್ಟಾರೆ. ಮಹಾರಾಷ್ಟ್ರ ಪುಂಡರು ಕರ್ನಾಟಕ ಬಸ್ಗಳ ಮೇಲೆ ಕಲ್ಲು ಬಾಟ್ಲಿ ತೂರಾಟ ಪ್ರಕರಣ ಸಂಬಂಧ ಬೆಳಗಾವಿ ಒಳಗ ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರತಿಕ್ರಿಯೆ ಕೊಟ್ಟಾರ. ಕಾನೂನು ಕೈಗೆ ತಗೊಳ್ಳೋರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಂಡು ಜೈಲಿಗೆ ಕಳಿಸಬೇಕು. ಒಂದು ಭಾಷೆ ಇನ್ನೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರದು ಅಂತ ಎಂಪಿ ಅವರು ಹೇಳ್ಯಾರ. ಇನ್ನು ತೆಲಂಗಾಣದ ನಾರಾಯಣಪೇಟ ಜಿಲ್ಲೆಯ ತಂಗಡಗಿ ಗ್ರಾಮದ ನೂರಾರು ಹನುಮ ಭಕ್ತರು ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟ್ಯಾರ. ಭಜನೆ ಮಾಡ್ತಾ ಅಂಜನಾದ್ರಿಗೆ ಹೊರಟಿದ್ದಾರೆ. ಇವತ್ತು ಬೆಳಗ್ಗೆನೆ ಯಾದಗಿರಿಯ ವಡಗೇರ ತಾಲೂಕಿನ ಸಂಗಮದ ಸಂಗಮೇಶ್ವರ ದರ್ಶನ ಪಡೆದಿದ್ದಾರೆ. ಬಳಿಕ ಪ್ರಸಾದ ಸೇವಿಸಿ ಅಂಜನಾದ್ರಿಯತ್ತ ಹೊರಟಿದ್ದಾರೆ. ಇನ್ನ ಮಹಾರಾಷ್ಟ್ರದ ಪುಂಡರಿಂದ ಕ್ಯಾಬೇಜ್ ದರ ಪಾತಾಳಕ್ಕೆ ಕುಸಿದಿದ್ದು ಗಡಿ ಜಿಲ್ಲೆ ಬೆಳಗಾವಿ ರೈತರು ಇದರಿಂದ ಕಂಗಾಲಾಗ್ಯಾರ. ಪ್ರತಿ ಕೆಜಿಗೆ 8 ರಿಂದ 10 ರೂಪಾಯಿ ಇರಬೇಕಾಗಿದ್ದ ಕ್ಯಾಬೇಜ್ ದರ ಈಗ 70 ಪೈಸಾ ಕಡಿಮೆಯಾಗಿದೆ. ಮಳೆ ಜಾಸ್ತಿಯಾಗಿ ಜಿಲ್ಲೆ ಒಳಗೆ ಕ್ಯಾಬೇಜ್ ಇಳುವರಿ ಹೆಚ್ಚಳ ಆಗಿ ಈಗ ರೇಟ್ ಕಡಿಮೆಯಾಗಿದೆ. ಈ ರೀತಿ ರೇಟ್ ಕಡಿಮೆ ಆಗಿದ್ರಿಂದ ರೈತರು ಕ್ಯಾಬೇಜ್ ಬೆಳೆಯನ್ನೇ ಕುರಿ ಮೇಸಾಕ್ ಬಿಟ್ಟುಬಿಟ್ಟಾರೆ. ಮಹಾರಾಷ್ಟ್ರ ಪುಂಡರು ಕರ್ನಾಟಕ ಬಸ್ಗಳ ಮೇಲೆ ಕಲ್ಲು ಬಾಟ್ಲಿ ತೂರಾಟ ಪ್ರಕರಣ ಸಂಬಂಧ ಬೆಳಗಾವಿ ಒಳಗ ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರತಿಕ್ರಿಯೆ ಕೊಟ್ಟಾರ. ಕಾನೂನು ಕೈಗೆ ತಗೊಳ್ಳೋರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಂಡು ಜೈಲಿಗೆ ಕಳಿಸಬೇಕು. ಒಂದು ಭಾಷೆ ಇನ್ನೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರದು ಅಂತ ಎಂಪಿ ಅವರು ಹೇಳ್ಯಾರ. ಇನ್ನು ತೆಲಂಗಾಣದ ನಾರಾಯಣಪೇಟ ಜಿಲ್ಲೆಯ ತಂಗಡಗಿ ಗ್ರಾಮದ ನೂರಾರು ಹನುಮ ಭಕ್ತರು ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟ್ಯಾರ. ಭಜನೆ ಮಾಡ್ತಾ ಅಂಜನಾದ್ರಿಗೆ ಹೊರಟಿದ್ದಾರೆ. ಇವತ್ತು ಬೆಳಗ್ಗೆನೆ ಯಾದಗಿರಿಯ ವಡಗೇರ ತಾಲೂಕಿನ ಸಂಗಮದ ಸಂಗಮೇಶ್ವರ ದರ್ಶನ ಪಡೆದಿದ್ದಾರೆ. ಬಳಿಕ ಪ್ರಸಾದ ಸೇವಿಸಿ ಅಂಜನಾದ್ರಿಯತ್ತ ಹೊರಟಿದ್ದಾರೆ. ಇನ್ನ ಮಹಾರಾಷ್ಟ್ರದ ಪುಂಡರಿಂದ ಕ್ಯಾಬೇಜ್ ದರ ಪಾತಾಳಕ್ಕೆ ಕುಸಿದಿದ್ದು ಗಡಿ ಜಿಲ್ಲೆ ಬೆಳಗಾವಿ ರೈತರು ಇದರಿಂದ ಕಂಗಾಲಾಗ್ಯಾರ. ಪ್ರತಿ ಕೆಜಿಗೆ 8 ರಿಂದ 10 ರೂಪಾಯಿ ಇರಬೇಕಾಗಿದ್ದ ಕ್ಯಾಬೇಜ್ ದರ ಈಗ 70 ಪೈಸಾ ಕಡಿಮೆಯಾಗಿದೆ. ಮಳೆ ಜಾಸ್ತಿಯಾಗಿ ಜಿಲ್ಲೆ ಒಳಗೆ ಕ್ಯಾಬೇಜ್ ಇಳುವರಿ ಹೆಚ್ಚಳ ಆಗಿ